ಈ ಗಾಡಿ 150cc ಅಂತೆ. 150cc ಇಂಜಿನ್ ಅಂದರೆ ನೀವೆಲ್ಲ ನಾರ್ಮಲಾಗಿ ನೀವು R15 ನೆನ್ಸ್ಕೊಂಡ್ಬಿಡ್ತೀರಾ. 150cc ಎಲ್ಲ 150 ಹೋಗುತ್ತೆ ಅಂತ ಕರಲ್ಗಂತೂ ಕಾಣಬೇಡ್ರಿ. ಸೊ 2004 ಮುಂಚೆ ಏನು ಪ್ರೊಡಕ್ಷನ್ ಇತ್ತೋ ಅವೆಲ್ಲ 2 ಸ್ಟ್ರೋಕು. 2004 ಮೇಲೆ ಏನು ಪ್ರೊಡಕ್ಷನ್ ಆಯಿತೋ ಅದೆಲ್ಲ 4 ಸ್ಟ್ರೋಕಿಗೆ ಬಿದ್ದುಬಿಡ್ತು. ಚೇತಕನ ಹೆಸರನ್ನ 2009 ನಂತರ ನಿಲ್ಲಿಸ್ತಾ ಹೋಗ್ತಾರೆ. ಅದಾದಮೇಲೆ ನಿಮಗೆ ಬೇರೆ ಬೇರೆ ಗಾಡಿಗಳು ಬರ್ತಾ ಹೋದು, ಬಜಾಜಲ್ಲಿ ಅಪ್ಡೇಟ್ ಆಗ್ತಾ ಹೋದ್ರು. ಈ ಥರ ಒಂದು ಮಾಡೆಲ್ನ ಇತ್ತು, ಈ ಥರ ಒಂದು ಮಾಡೆಲ್ ಕೂಡ ಮಾಡ್ಬೋದು ಅಂತ ಬಜಾಜರು ವಿಸ್ಪಾ ಕಡೆಯಿಂದ ಕಾಪಿ ಮಾಡಿಬಿಟ್ಟು ಈ ಗಾಡಿನ ಮಾಡಿದ್ದಾರೆ. ಮೊನ್ನೆ ಶುರು ಮಾಡೋಣ. ಹಾಯ್ ಹಲೋ ನಮಸ್ಕಾರ ಬಸ್ಸು, ನಾನು ಮಾತಾಡ್ತೀನಿ ನಿಮ್ಮ ಮಿಸ್ಟರ್ ಫೋಟೋ. ಇವತ್ತು ನಾವು ನೋಡ್ತಾ ಇದ್ದೀವಿ ಚೇತಕ್ ಅಂತ. ಇದಕ್ಕೆ ಏನಕ್ಕೆ ಹೆಸರು ಬಂತು ಅಂದರೆ, ರಾಜಾ ರಾಣಾ ಪ್ರತಾಪ್ ಅವರು ಅವರ ಯುದ್ಧದಲ್ಲಿ ಬಳಸಿರುವಂಥ ಕುದುರೆಗೆ ಚೇತಕ್ ಅಂತ ಹೆಸರಿಟ್ಟಿದ್ರು. ಸೊ ಅದೇ ಚೇತಕ್ನ ನೇಮ್ನ ಬಜಾಜ್ ಅವರು ಕಾಪಿ ಮಾಡಿಬಿಟ್ಟು ಚೇತಕ್ ಅನ್ನೋದನ್ನ ಈ ಗಾಡಿಗೆ ಇಟ್ಟರು. ಕುದುರೆ ಹೊಡೆದಂಗೆ ಓಡಲಿ ಅಂತ. ಕುದುರೆ ಥರನೇ ಓಡ್ದೈತೆ. ಓಡ್ತಾನೆ ಎಲ್ಲಿ ನೋಡೋಣ ನೀರಪ್ಪ, ಹಿಂಗೆ ಸ್ಟಾರ್ಟ್ ಆಗಲ್ಲ. ಏ ಬೈಕು ಪೆಟ್ರೋಲ್ ಹಾಕ್ಸಿ ಇಲ್ಲ, ನೀನಿ ಮಾತ್ರ ಹಾಕ್ಸ್ಕೊಂಡ್ರೆ ಇರೋ ಯಾಕೆ ಬೇಕು ಭಯ ಈ ಕಡೆ ಹಿಡ್ಕಂತ ನಾಪಿದ್ದಾನೆ. ಇಲ್ಲ ವ್ಯಾಪ ಆಗುತ್ತಾ, ಸೀಟ್ ಸೈಕಾಗೈತಪ್ಪ. ಇಲ್ಲ ಗೇರು ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಹಾಕ್ತೀನಿ ಬರೋಣ. ಮೂರೇ ಇರ್ತಾನೆ. ಆಟೋಲ್ ಬಿಚ್ಚಿ ಗೇರ್ ಡೌನ್ ಮಾಡಿ ಹೇಳಿದ್ರೆ 220 ಸೈಡ್ ಹಾಕೊಂಡು ಹೋಗ್ತೈತೆ. 12 seconds later. ಬ್ರೇಕು ಕಿಟ್ಗಿಟ್ ಹಾಕೋದ್ಕೂ ಇದ್ರಲ್ಲಿ ಎ ಬೇಸ್ ಏನಿಲ್ಲ. ನಮಗೆಲ್ಲ ಇಷ್ಟು ದಿನ ಎ ಬೇಸ್ ಹಾಕೊಂಡು ಎ ಬೇಸ್ ಕಂಟ್ರೋಲ್ ಇಟ್ಕೊಂಡು ಓಡಿಸಿರೋ ಗಾಡಿಗಳೇ ಹೆಚ್ಚು. ಲೊಕೇಶನ್ ಹಾಕಿ ಸ್ಪೀಡ್ ತೋರಿಸಿದ ರೆಕಾರ್ಡ್ ಮಾಡ ಹೋನಾ. ಐವತ್ತೈದು 56 57 58 60 70 ನಿಯರ್ಲಿ 70ರಲ್ಲಿ ಈ ಅಪ್ಪಲ್ಲಿ ನುಗ್ತದಲ್ಲ. ಇಲ್ಲಿ ರಾಜಾ ರಾಣಾ ಪ್ರತಾಪ್ ಅವನ್ ಕುದುರೆಗೆ ಚೇತಕ್ ಅಂತ ಹೆಸರಿಟ್ಟಿದ್ರು. ಅದೇ ತರ ಚೇತಕ್ ತರನೇ ಓಡ್ಲಿ ಅಂತ ಬಜಾಜ್ ಅವರು ಈ ಗಾಡಿಗೆ ಚೇತಕ್ ಅಂತ ಹೆಸರಿಟ್ಟಿದ್ದಾರೆ. ನೀವು ನೋಡ್ತಾ ಇರ್ಬೋದು 73 ಹೋಗ್ತಿದೆ. ಲಿಟ್ರಲಿ ಹೆವಿ 74 ಲಿಟ್ರಲಿ ಆಗಿನ 2 ಸ್ಟ್ರೋಕ್ ಅಂದ್ರೆ ಸುಮ್ಮನೆನಾ. 77 78 79 ಓ 79 80. ಬಜಾಜ್ ಅವರು ಈ ಗಾಡಿನ ಡಿಸೈನ್ ಮಾಡಿಲ್ಲ, ವಿಸ್ಪಾದವರು ಈ ಗಾಡಿನ ಡಿಸೈನ್ ಮಾಡಿಬಿಟ್ರು. ಸೊ ಅದನ್ನೇ ಪ್ರಿಂಟ್ ಆಗಿಬಿಟ್ರು ಈ ಗಾಡಿನ. ಆಫ್ ರೋಡಿಂಗ್ ಬೈಕು ಸಮೇತ ಇದ್ರ ಮುಂದೆ ಏನಿಲ್ಲ ಅನ್ಸುತ್ತೆ ಈ ಸೀಟಿಂಗ್ ಕಂಫರ್ಟೇಬಲ್ ಮುಂದೆ. ಈಗೆಲ್ಲ ಸೀಟಿಗೋಸ್ಕರನೇ ಬೇರೆ ಬೇರೆ ಸೀಟ್ಗಳನ್ನೆಲ್ಲ ಯೂಸ್ ಮಾಡ್ತಿದ್ದಾರೆ. ಬಟ್ ಇದರಲ್ಲಿ ಇರೋ ಸಸ್ಪೆನ್ಷನ್ನ ಯಾವ ಗಾಡಿಯಲ್ಲೂ ಕೊಟ್ಟಿಲ್ಲ ಗುರು. ಸೈಕಾಗೈತೆ ಮಾತ್ರ, ಫಿದಾಗ ಹೋದ ಸಸ್ಪೆನ್ಷನಿಗೆ ಮಾತ್ರ. ಬ್ರೇಕ್ ಇಲ್ಲ, ಫ್ರಂಟಲ್ಲಿ ತೆಗೆಸ್ಬಿಟ್ಟವ್ರೆ. ಬ್ರೇಕ್ ಒಂಚೂರು ಹಿಡಿಯಲ್ಲ, ಫುಲ್ಲು ಟೈಟ್ ಆಗ್ಬಿಟ್ಟಿದೆ. ಎಲ್ಲ ಅಂದ್ಕೊಂಡಿರ್ಬೋದು ಹೊಸ ರೈಡರ್ಸ್ ಎಲ್ಲ ಕ್ಲಚ್ ಹಿಡಿಯೋಕೆ ಬರುತ್ತೆ, ಬ್ರೇಕ್ ಹೊಡಿಯೋಕೆ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲರೂ ಈ ಗಾಡಿನ ತಗೊಂಡು ಹೋಗ್ಬಿಟ್ರೆ ಮಿಕಾರ ಆಗ್ಬಿಡ್ತಾರೆ. ಮಾತ್ರ ಸ್ವಲ್ಪ ಇಂಥ ಗಾಡಿಗಳನ್ನೆಲ್ಲ ಓಡಿಸ್ಬೇಕಾದ್ರೆ ಹುಷಾರು. ಇವನೇ ಓನರು. ಒಂದು ವಾರದಿಂದ ಕೇಳಿ ಇವತ್ತು ತಂದು ಕೊಟ್ಟಿದ್ದಾನೆ ಗಾಡಿನ. ಈ ಥರ ಗಾಡಿಗಳೆಲ್ಲ ಸ್ಪೆಸಿಫಿಕೇಶನ್ಸ್ ಏನು ಬೇಕಾಗಿಲ್ಲ ಅನ್ಸುತ್ತೆ ಮೋಸ್ಟ್ ಆಫ್ ಆಲ್. ನಿಮಗೆ ಈ ಗಾಡಿಯಲ್ಲೂ ಸಮೇತ ಪವರ್ ನೋಡ್ತೀರಾ, ಇದರಲ್ಲೂ ಟಾರ್ಕ್ ನೋಡ್ತೀರಾ ಅಂದರೆ ನಿಮ್ಮಂಥ ಮೂರ್ಖ ನನ್ನ ಮಕ್ಕಳು ಯಾರೂ ಇಲ್ಲ. ಇದರಲ್ಲಿ ಏನಿದ್ರು ಜಸ್ಟ್ ಗೇರ್ ಇಳಿಸ್ಬೇಕು, ಗೇರ್ ಎತ್ಬೇಕು, ಎಸ್ಲೇಟರ್ ತಿರ್ಕೊಬೇಕು, ಗಾಡಿ ಓಡಿಸ್ಬೇಕು ಅಷ್ಟೇ. ಸೂರ್ಯ ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಯಾವುದೇ ಗುಂಡಿ ಇಳಿಸಿದ್ರು ಏನು ಪ್ರಾಬ್ಲಮ್ ಆಗಲ್ಲ, ನಾನ್ ಗ್ಯಾರಂಟಿ. ಸುಜುಕಿ ಅವರು ಸಮುರಾಯಿನ ಬಿಟ್ಟರು ನೋ ಪ್ರಾಬ್ಲಮ್ ಗಾಡಿ ಅಂತ, ಬಜಾಜ್ ಅವರು ಈ ಗಾಡಿನ ಹೇಳ್ಬೋದು ನೋ ಪ್ರಾಬ್ಲಮ್ ಬೈಕ್ ಅಂತ. ನಾರ್ಮಲ್ ಆಗಿ 2 ಸ್ಟ್ರೋಕ್ಸ್ ಎಲ್ಲ ನೀವು ನೋಡಿರ್ತೀರಾ. ಮೋಸ್ಟ್ ಆಫ್ ಆಲ್ 2 ಸ್ಟ್ರೋಕ್ಸ್ನ ಇಡೋದೆ ಅವ್ರವ್ರ ಲೆಗಾಸಿ ಮೇಲೆ.
ನೀವು ಒಂದು ಅವರಿಗೆ ಏನಕ್ಕೆ ಆ ಗಾಡಿ ಮೇಲೆ ಅಷ್ಟೊಂದು ಕ್ರೇಜ್ ಬರುತ್ತೆ ಅಂದರೆ ಮೆಜಾರಿಟಿ 2 ಸ್ಟ್ರೋಕಲ್ಲಿ ಅದ್ರ ಸೌಂಡು ಮತ್ತು ಅದ್ರ ಪರ್ಫಾರ್ಮೆನ್ಸು ಎರಡೇ ಕಾರಣ. ನೀವು 2 ಸ್ಟ್ರೋಕ್ ಗಾಡಿಗಳನ್ನ ತುಂಬ ದಿನ ನಿಲ್ಸಾದ್ಮೇಲೆ ಬಂದು 1 or 2 ಕಿಕ್ಕಿಗೆ ಡೈರೆಕ್ಟ್ ಬೇಗ ಸ್ಟಾರ್ಟ್ ಮಾಡಿಬಿಡೋದು. ಒಂದ್ಸರಿ ಬೊಕ್ಸ್ ಹೊಡಿದ್ರೆ ಸ್ಟಾರ್ಟ್ ಆಗೋಗುತ್ತೆ. ಅದೇ 4 ಸ್ಟ್ರೋಕ್ ಎಲ್ಲ ಸ್ಟಾರ್ಟ್ ಆಗಲ್ಲ. ಯಾಕೆ ಅಂದರೆ 2 ಸ್ಟ್ರೋಕಲ್ಲೆಲ್ಲ ಡೈರೆಕ್ಟ್ ಪೆಟ್ರೋಲ್ ಟ್ಯಾಂಕಿಂದ ಡೈರೆಕ್ಟು ಇಂಜಿನ್ ಒಳಗೆ ಡೈರೆಕ್ಟ್ ಸಪ್ಲೈ ಆಗುತ್ತೆ. ಸೊ ಹಾಗಾಗಿ ಒಂದೇ ಒಂದು ಸ್ವಲ್ಪ ಏರ್ ಕ್ಲಿಯರ್ ಆದ ತಕ್ಷಣ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ 1 or 2 ಕಿಕ್ಕಲ್ಲಿ ಗಾಡಿ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅಬ್ಬಾಬಾಬಾಬಾ ಬಂಗಾರದ ಮನುಷ್ಯ. ಮತ್ತೆ ನೀವು ಇದರಲ್ಲಿ ಸ್ಟೋರೇಜ್ನ ಸ್ಟೋರ್ ಮಾಡೋದಾದ್ರೆ ಎನಿ ಡಾಕ್ಯುಮೆಂಟ್ಸು ಇಲ್ಲಾದರೂ ಇಡ್ಬೋದು. ನಿಮಗೆ ಈ ಕಡೆನೂ ಸ್ಟೋರೇಜ್ ಕೊಟ್ಟಿದ್ದಾರೆ. ಪ್ಯಾಕೆಟ್ ಬೇಕು ಅಂದರೆ ಇಲ್ಲಿ ಇಟ್ಕೊಂಡ್ಬಿಡ್ಬೋದು. ಏನಿಲ್ಲ ಅಂದ್ರೂ ಒಂದು 30 ಪ್ಯಾಕೆಟ್ ಇಟ್ಕೊಂಡು ಹೋಗ್ಬಿಡ್ಬೋದು. ನೀವು ಫ್ರೆಂಡ್ಸಿಗೆ ಯಾರಿಗಾದ್ರು ಪಾರ್ಟಿ ಮಾಡಬೇಕಾದ್ರೆ ಬೇಕು ಅಂದರೆ ಇಂಥ ಗಾಡಿನ ತಗೊಂಡ್ಬಿಟ್ಟಿದ್ರೆ ನಿಮಗೆಲ್ಲ ಪ್ಯಾಕೆಟ್ ಇಟ್ಕೊಂಡು ಹೋಗಿ ಈಸಿ ಆಗಿಬಿಡುತ್ತೆ. ಏನಂತೀರಾ ಸ್ವಾಮಿ? ನೀವು ಯಾವ್ದು ಕುಡಿಯೋದು ಇನ್ನೇ? ನಾನು ಈ ಗಾಡಿ ಲೆಗಸಿ ಇಟ್ಕೊಂಡು ಈ ಗಾಡಿ ರಿವ್ಯೂ ಮಾಡಕ್ಕೆ ಬಂದಿಲ್ಲ. ಇದೆ ಈ ಗಾಡಿ. ಸೊ ಈ ಗಾಡಿನ ರಿವ್ಯೂ ಮಾಡಕ್ಕೆ ಬರ್ತಾ ಇದ್ದೀನಿ ಅಷ್ಟೇ. ಸೊ ನಾನು ಈ ಗಾಡಿನ ಓಡಿಸ್ಬಿಟ್ಟು ಯಾವ ಥರ ಇದೆ ಅಂತ ನಾನು ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಈ ಗಾಡಿಯಲ್ಲೆಲ್ಲ ಬ್ಯಾಟ್ರಿ ಕೊಡಲ್ಲ ನಿಮಗೆ ಏನು ಈ ಗಾಡಿಯಲ್ಲೆಲ್ಲ ಡೈನಮೋ ಮೇಲೆ ವರ್ಕ್ ಆಗುತ್ತೆ. ಈ ಗಾಡಿಯಲ್ಲಿ 2 ವೇರಿಯಂಟ್ ಬರುತ್ತೆ. ಒಂದು 6 ವೋಲ್ಟು, ಇನ್ನೊಂದು 12 ವೋಲ್ಟ್ ಅಂತ. 6 ವೋಲ್ಟಲ್ಲಿ ಯೂಶಲಿ ಕೊಡ್ತಿರ್ಲಿಲ್ಲ. 12 ವೋಲ್ಟಲ್ಲಿ ಕರೆಂಟ್ ಪಾಸ್ ಆಗುತ್ತೆ ಅಂತ ಆ ಕಡೆ ಈ ಕಡೆ 2 ಇಂಡಿಕೇಟರ್ನ ಕೊಡ್ತಾ ಹೋಗ್ತಾರೆ. ಇದು ಕಿಲ್ ಸ್ವಿಚ್ ಆಫ್, ಹಿಂಗೆ ಗೊತ್ತಿದ್ರೆ ಆಫ್ ಆಗುತ್ತೆ. ಆದರೂ ಬೇಡ. ಆಗಿನ ಕಾಲದಲ್ಲೇ ಕಿಲ್ ಸ್ವಿಚ್ ಕೊಟ್ಬಿಟ್ಟವ್ರೆ ಬಜಾಜ್ ಅವರು. ಆಗಿನ ಕಾಲದಲ್ಲಿ ಎಲ್ಲ ಕೊಟ್ಬಿಟ್ಟು ಈಗಿನ ಕಾಲದಲ್ಲಿ ಎಲ್ಲ ಕಿತ್ಕೊಂತಾರೆ. ಯಾವ್ದೋ ಜಾತ್ರೆಯಲ್ಲಿ ಇಲ್ಲಿ ಪಾಷಾಣ ಮಾರಂತರ ಇದಾನೆ. ನೀನು ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್? ರೈಟ್ ಹ್ಯಾಂಡ? ಬರೀ ಬಲ್ಗೈ ಕೆಲಸ ಕೊಟ್ಟರೆ ಆಗಲ್ಲ, ಎಡಗೈ ಕೆಲಸ ಕೊಡ್ಬೇಕು ಈ ಗಾಡಿಗೆ. ನಾನು ಗಾಡಿಗೆ ಅಷ್ಟೇ ಹೇಳಿದ್ದು. ಒಂದು ಕೈ ಇದು ಗೇರ್ ಲಿವರ್ ಮೇಲೆ, ಇನ್ನೊಂದು ಕೈ ಅಡ್ಲೀಟರ್ ಮೇಲೆ. ಹಿಂಗೆ ಗೇರ್ ಹಿಂಗೆ ಮೇಲೆ ಕೆತ್ಕೊಂಡು ಹಿಂಗೆ ಸುಯ್ ಅಂತ 220 ಮೀರ್ಸ್ಕೊಂಡು ಹೋಗುತ್ತೆ. ಹಂಗೆ ಬಾಯ್ ಬರೋಣ. ಏಯ್ ಹಿಂದೆ ಹೋಗ್ಬೇಕಲ್ಲ ವಿಡಿಯೋ ಬರೋಕದು. ಈ ಗಾಡಿಲೆಲ್ಲ ಕರೆಕ್ಟಾಗಿ ಗೇರ್ ಚೇಂಜ್ ಮಾಡಲಿಲ್ಲ ಅಂದ್ರೆ ಪವರೇ ಸಿಗಲ್ಲ. ನೋಡು ಆ ಗಾಡಿಯಲ್ಲೆಲ್ಲ 3ನೇ ಗೇರ್ ಹಾಕಿರೋ ಸಮೇತ ಹಿಂಗೆ ಬರೋದಂತ ಹೋಗ್ಬೋದು. ಈ ಗಾಡಿಯಲ್ಲೆಲ್ಲ ಹೋಗೋಕ್ಕಾಗಲ್ಲ. ನೋಡಿ 4ನೇ ಗೇರಲ್ಲಿ ಅವಲೇ ಹೆಂಗೆ ಹೋಯ್ತು ದೊಡ್ಡಲ್ಲೋ, ಈಗ ಫುಲ್ ಕೊಟ್ಟಿದ್ದೀನಿ, ಹೋಗ್ತಿಲ್ಲ. ಸೊ ಇಂಜಿನಿಯರಿಂಗ್ ಈಸ್ ತುಂಬ ಇಂಪಾರ್ಟೆಂಟು. ನಿಮಗೆ ಗಾಡಿ ಓಡಿಸೋಕ್ಕೆ ಬಂದು ಸಮೇತ ಗಾಡಿಯಲ್ಲಿ ಗೇರ್ ಎಷ್ಟನೇ ಗೇರಲ್ಲಿ ಓಡಿಸ್ಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ತಿಳ್ಕೊಳ್ಳಿ ಓದೋದ್ ಕಲರಿ ಅನ್ಎಜುಕೇಟೆಡ್ ಬಾಡೈತವ ಅಷ್ಟೇ. ಇದೇ ನಮ್ಮ ಕಾಲೇಜು, ಶ್ರೀ ರಂಗನಾಥ ಪದವಿ ಪೂರ್ವ ಕಾಲೇಜು ಅಂತ. ನೆಕ್ಸ್ಟು ಇವರು ಬಜಾಜ್ ಅವ್ರು ಮಾಡಿದ್ದು ಮೇನ್ ಡಿಸ್ಅಡ್ವಾಂಟೇಜಸ್ ಅಂದರೆ ಇಂಥ ಲೆಗಸಿ ಇರೋ ಗಾಡಿ ನೇಮ್ನ ಹೋಗಿ ಎಲೆಕ್ಟ್ರಿಕ್ ಗಾಡಿಗೆ ಇಟ್ಬಿಟ್ರು. ಸೊ ಅದು ತುಂಬಾ ಬೇಜಾರಾಗುವಂಥ ವಿಷಯ. ಏನು ಮಾಡೋಕ್ಕಾಗಲ್ಲ. ಇರೋದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿರೋದನ್ನೆಲ್ಲ ಒಪ್ಕೊಂಡು ಹೋಗಲೇಬೇಕು. ಅಲ್ಟಿಮೇಟಾಗಿ ಜೀವನದಲ್ಲಿ ಒಂದಲ್ಲ ಒಂದು ದಿವಸ ನಾವು ಎಲ್ಲೋ ಒಂದು ಕಡೆ ರೀಚ್ ಆಗ್ತೀವಿ. ಅಂದ್ಕೊಂಡಿರೋದೇ ಒಂದು, ಆಗೋದೇ ಇನ್ನೊಂದು. ಬಟ್ ಆದಷ್ಟು ದೇವರು ಒಂದು ಸ್ವಲ್ಪ ಆದರೂ ಟೈಮ್ ಕೊಡಿರ್ತಾನೆ. ನಿನ್ನಣೆ ಬರೋಣ ನೀನೇ ಬರ್ಕೋ ಅಂತ ಅನ್ನಿಸ್ತಾ ಇದೆ. ಯಾರೋ ರಾಜನ್ನ ಕಿತ್ತಾಕ್ಬಿಟ್ಟಾರೆ. ಇಲ್ಲೂ ಚೇತಕ್, ಅದು ಚೇತಕ್. ಈ ಗಾಡಿ ನೆನ್ಸ್ಕೊಂಡ್ರೆ ಒಂದು ಸಾಂಗ್ ನೆನಪಾಗುತ್ತೆ. ಎಂದೆಂದು ನಿನ್ನನ್ನು ಮರೆತು ಬದುಕಿದಲಾರೆ.